ಶ್ರೀ ಗುರುಭ್ಯೋ ನಮಃ. ಜೈ ಬಜರಂಗಬಲಿ. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮಾಡಲೇಬೇಕಾದಂಥ ಅನಿವಾರ್ಯತೆಯಿಂದ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಇವತ್ತು ಬೆಳಗ್ಗೆ ನಮ್ಮ ಪುರೋಹಿತರ ಸ್ನೇಹಿತರು ಯಾರೋ ಒಂದು ವಿಡಿಯೋವನ್ನು ಕಳಿಸ್ಕೊಟ್ರು. ರಜೋದರ್ಶನವಾದಂಥ ಸಂದರ್ಭದಲ್ಲೂ ಕೂಡ ನಾಳೆಯ ದಿನ ಇರತಕ್ಕಂತಹ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಬಹುದು. ಈ ತುತ್ತು ಅನ್ನಕ್ಕಾಗಿ ಎಲ್ಲೂ ಸಲ್ಲದವರು ಈ ಒಂದು ಪುರೋಹಿತ್ಯಕ್ಕೆ ಬಂದರೆ ಹೀಗಾಗ್ತದೆ ಅಂತ ನಾವು ಭಾವಿಸಬಹುದೇನೋ. ಯಾಕಂತಂದರೆ ಪೂರ್ವಜರು, ಹಿರಿಯರು ಧರ್ಮ ಸಿಂಧು, ನಿರ್ಣಯ ಸಿಂಧು ಇಂತಹ ಕಾನೂನುಬದ್ಧ ಗ್ರಂಥ ಅಂತ, ಕಾನೂನು ನಮಗೆ ಈ ವೈದಿಕರಿಗೆ ಅದೊಂದು ಕಾನೂನು, ಆ ರೀತಿಯಾಗಿ ಕೊಟ್ಟಂಥ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲವುದನ್ನು ಆಚರಣೆ ಮಾಡಲಿಕ್ಕೆ ಆಗದೇ ಇರಬಹುದು, ಆದರೆ ಯಾವುದು ಆಚರಣೆ ಮಾಡಬೇಕು ಅದು ಮಾಡಲೇಬೇಕು. ಅದನ್ನು ತಪ್ಪು ದಾರಿಗೆ ಕಳಿಸುವಂಥ ಆ ಆಚರಣೆ ಮಾಡ್ತಕ್ಕಂಥವರ ಮನಸ್ಸಿನಲ್ಲೂ ಕೂಡ ಮಾಡ್ಬೋದಂತೆ ಪುರೋಹಿತರು ಹೇಳಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಈ ಕೆಲವರು ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಏನು ಪಂಚಗವ್ಯ ತಗೊಂಡು ಪೂಜೆಯನ್ನು ಮಾಡಬಹುದು. ಹೆಣ್ಣು ಮಕ್ಕಳಿಗೆ 3 ರಾತ್ರಿ 1 ಹಗಲು, ಅಷ್ಟು 4 ದಿನಗಳು ಅಂತ ಹೇಳಲ್ಪಡ್ತದೆ. ಆ 4 ದಿನ ಅವರು ಶುದ್ಧ ಆಗೋದಿಲ್ಲ. ಕಾರಣ, ಶುದ್ಧ ಅಂತಂದರೆ ಏನು, ದೇಹ ಅನುಕೂಲವಿಲ್ಲದೆ ನಾವು ದೇವರ ಪೂಜೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಮೊದಲ ಆರಂಭದಲ್ಲಿ ಮಂತ್ರವೇ ಹೇಳ್ತದೆ, ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ. ದೇಹವು ಶುದ್ಧವಾಗಿಲ್ಲದೆ ಇದ್ದರೆ ದೇವಾಲಯದಲ್ಲಿ, ಆ ದೇವಾಲಯದಲ್ಲಿ ದೇವರನ್ನು ಹೇಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ನಮ್ಮಲ್ಲಿ ಮೊದಲು ದೇವರ ಮುಂದುಗಡೆ, ಹೊರಗಡೆ, ಪ್ರಾಂಗಣ ಎಲ್ಲವನ್ನು ತೊಳೆದು ಶುದ್ಧ ಮಾಡಿ ದೇವರ ಪೂಜೆ ಮಾಡುವಂತಹ ಕ್ರಮ. ಇದು ದೇವಾಲಯ ಅಂತ ಹೇಳಲ್ಪಡ್ತದೆ. ಹಾಗಾದರೆ ದೇವರ ಪೂಜೆ ಮಾಡುವಾಗ ಈ ದೇಹ ಶುದ್ಧವಿಲ್ಲದೆ ದೇವಾಲಯ ಪೂಜೆ ಮಾಡಲಿಕ್ಕಾಗ್ತದಾ? ರಜೋದರ್ಶನವಾದಂಥ ದಿನಗಳಲ್ಲಿ ಅದು ನಿರಂತರವಾಗಿ ಅಶುದ್ಧತೆಯನ್ನು ಉಂಟು ಮಾಡ್ತಾನೆ ಹೋಗ್ತದೆ. ಮತ್ತು ಈ ಮನಸ್ಸು ದೇವರಲ್ಲಿ ಕೇಂದ್ರೀಕೃತಗೊಳಿಸಲಿಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿರ್ತದೆ. ಇದು ವಿಜ್ಞಾನ ಹೇಳುವಂಥದ್ದು, ಇವತ್ತಿನ ವಿಜ್ಞಾನ ಕೂಡ ಹೇಳುವಂಥದ್ದು. ಅಂತಹ ಸಂದರ್ಭದಲ್ಲಿ ನಾವು ದೇವರ ಪೂಜೆ ಮಾಡಬಹುದಾ? ಮಾಡಲಿಕ್ಕೆ ಸರಿ ಆಗ್ತದಾ? ಶಾಸ್ತ್ರಕಾರರು ಅದು ಕಲ್ಪನೆ ಇಲ್ಲದೇನೆ ಹೇಳಿಬಿಟ್ಟಿದ್ದಾರಾ 4 ದಿನ ಪೂಜೆ ಮಾಡಬಾರದು ಅಂತ? ಎಂತಹ ಸಂದರ್ಭಗಳಲ್ಲಿ ಅಂತಂದರೆ, ಅಂಥ ಅನಿವಾರ್ಯ ಸಂದರ್ಭಗಳಲ್ಲೂ ಕೂಡ ಹಬ್ಬಗಳನ್ನು ಮುಂದಕ್ಕೆ ಹಾಕ್ಕೊಳ್ತಾರೆ, ಇಲ್ಲ ಬೇರೆ ಜನರನ್ನು ಮಾಡುವಂತೆ ಆ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾರೆ ಹೊರತು, ಋತುಮತಿಯಾದವಳು ಆ ವ್ರತದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳಬಾರದು. ಅವರಿಗೆ ಸಂಪೂರ್ಣವಾದಂಥ ರೆಸ್ಟು ಕೊಡಬೇಕು ಅಂತಲೇ ಹಿರಿಯರು ಮಾಡಿರುವಂಥದ್ದು. ಆ ಮಾಡಿರುವ ವಿಧಿಯನ್ನು ತಪ್ಪಿಸಿ ಎಲ್ಲ ಏನು ದುರ್ಮಾರ್ಗವು, ಕೆಟ್ಟ ಫಲಗಳು ಉಂಟಾಗುವಂತೆ ನಮ್ಮ ಪೂರ್ವಜರು ನಮಗೆ ಇಲ್ಲಿವರೆಗೆ ಹಾಕ್ಕೊಟ್ಟಂಥ ಮಾರ್ಗವನ್ನು ಬಿಟ್ಟು ನಮ್ಮ ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವ, ಮಾರ್ಗದರ್ಶನ ಮಾಡುವಂಥ ಇಂಥ ಪುರೋಹಿತರನ್ನು ಮೊದಲು ಶಿಕ್ಷಿಸುವ, ಅಥವಾ ಇವರಿಗೆ ಇನ್ನೂ ಈ ಪುರೋಹಿತ್ಯದಲ್ಲಿ ಇರಬಾರ್ದು ಆ ರೀತಿಯಾಗಿ ಮಾಡುವಂತಹ ಒಂದು ಕಾನೂನಾಗಲಿ, ಒಂದು ವ್ಯವಸ್ಥೆ ಆಗಲಿ ನಮ್ಮಲ್ಲಿ ಇಲ್ಲದೆ ಇರೋದೇ ಇದಕ್ಕೆಲ್ಲ ಕಾರಣ. ತನ್ನದು ಒಂದಿರಲಿ ಅಂಥೇಳಿ ತೋರಿಸ್ಕೊಳ್ಳುವಂಥದ್ದು. ಇದನ್ನು ಪುರೋಹಿತರಾದವರು, ಅವರು ಯಾವರೇ ಆಗಿರಲಿ, ಬಿಡಬೇಕು. ಹಾಗೂ ಹಿರಿಯರು ಹಾಕಿಕೊಟ್ಟಂತಹ ಧರ್ಮದ ದಾರಿಯಲ್ಲಿ ನಡಿಬೇಕು. ಅದನ್ನು ಬಿಟ್ಟು ಏನೇನೋ ಅನ್ಯವಾಗಿ ಮಾಡುವಂತೆ, ಅದರಿಂದ ಅವರು ತೊಂದರೆಗೊಳಗುವಂತೆ, ಮುಂದಿನ ದಿನಗಳಲ್ಲಿ ಅವರು ತೊಂದರೆ ಆಯಿತು ಅಂತಾರೆ, ಆ ಪೂಜೆಯನ್ನು ಬಿಡ್ತಾರೆ, ಅದರಲ್ಲಿ ವಿಶ್ವಾಸ ಕಳ್ಕೊಳ್ತಾರೆ. ವರಮಹಾಲಕ್ಷ್ಮಿ ಅನ್ನುವ ಒಂದು ಪೂಜಾ ವಿಧಿಯಲ್ಲೇ ವಿಶ್ವಾಸ ಕಳ್ಕೊಳ್ತಾರೆ. ಆ ರೀತಿ ಮಾಡುವವರನ್ನು ಮೊದಲು ಹೊರಗಿಡುವಂಥ ಕೆಲಸವನ್ನು ಮಾಡಬೇಕು. ಈ ಒಂದು ತಪ್ಪು ಮಾರ್ಗದರ್ಶನವನ್ನು ಈ ಪುರೋಹಿತರು ಮಾಡಿದ್ದು ಅಕ್ಷಮ್ಯ ಅಂತ ನಾನು ಹೇಳಲು ಇಚ್ಛಿಸ್ತೇನೆ.